ನಾನಿವತ್ತು ಒಂದು ಹೊಸ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ಈ ಹೊಸ ಚಾನಲ್ನಲ್ಲಿ ಸೀರಿಯಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಎಲ್ಲರೂ ತುಂಬಾ ಇಷ್ಟಪಡ್ತಾ ಇರೋವಂಥ ಆಸೆ ಸೀರಿಯಲ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಆಸೆ ಸೀರಿಯಲ್ನಲ್ಲಿ ಮೀನಾ ಹಾಗೆ ಸೂರ್ಯ ಇಬ್ಬರು ಕೂಡ ತಗೊಂಡಿರೋ ಅಂಥ ಸಾಲಕ್ಕೆ ಬಡ್ಡಿ ಕಟ್ಟೋದಕ್ಕೋಸ್ಕರ ಫೈನಾನ್ಸ್ ಆಫೀಸಿಗೆ ಬರೋವಾಗ ಸೂರ್ಯನಿಗೆ ಬೇರೊಂದು ಕೆಲಸ ಬಂದಿದ್ದರಿಂದ ಮೀನನ್ಗೊಬ್ಳಿಗೆ ಹೋಗ್ಲಿಕ್ಕೆ ಹೇಳ್ತಾನೆ. ಈ ಕಡೆ ನೋಡಿದ್ರೆ ಆಲ್ರೆಡಿ ಸಕ್ರೆಬೈಲು ಫೈನಾನ್ಸ್ ಆಫೀಸರ್ ಹತ್ರ ಬಂದಿರ್ತಾರೆ. ಸೊ ಅವ್ರಿಗೆ ದುಡ್ಡು ಆಲ್ರೆಡಿ ಕಳ್ತನ ಆಗಿದ್ದರಿಂದ ಅವಳನ್ನು ಕೂಡಿಟ್ಬಿಟ್ಟಿರ್ತಾರೆ. ಇದರಿಂದ ಸಕ್ರೆಬೈಲು ಜೋರಾಗಿ ಕೂಗಾಡ್ತಾ ಇರೋದು ಮೀನನ್ಗೂ ಕೂಡ ಕೇಳಿಸುತ್ತೆ. ಹಾಗೆಯೇ ಫೈನಾನ್ಸ್ ಆಫೀಸರ್ ಹತ್ರ ಬಂದಂಥ ಮೀನಾ ಅವ್ರಿಗೆ ದುಡ್ಡು ಕೊಡೋದಕ್ಕೆ ಅಂತ ಹೋದಾಗ ಒಂದು ಹುಡುಗಿನ ಕರೆಸಿ ಅವ್ರಿಗೆ ಕೊಡೋದಕ್ಕೆ ಹೇಳ್ತಾರೆ. ಆ ಹುಡುಗಿ ಹೇಳ್ತಾರೆ, ಆ ಹೆಂಗಸು 17 ಲಕ್ಷಕ್ಕೆ ಮನೇನ ಅಡ ಇಟ್ಟಿದ್ದಾರೆ, ಅವ್ರ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲದಂಗೆ, ಅದಕ್ಕೋಸ್ಕರ ಬಡ್ಡಿ ತೀರಿಸದೇ ಇರೋದಕ್ಕೆ ನಾವು ಕೂಡಿಟ್ಟಿದ್ದೀವಿ ಅಂತ. ಮೀನನಿಗೆ ಅದು ಅವ್ರ ಅತ್ತೆ ವಾಯ್ಸ್ ಅಂತಲೇ ಗೊತ್ತಾಗುತ್ತೆ. ಆಗಲೇ ಮೀನಾ ಸೂರ್ಯನಿಗೆ ಫೋನ್ ಮಾಡಿ ಆದಷ್ಟು ಬೇಗ ಈ ಫೈನಾನ್ಸ್ ಆಫೀಸ್ ಹತ್ರ ಬರೋದಕ್ಕೆ ಹೇಳ್ತಾಳೆ. ಹಾಗೆ ಅವ್ರ ಮಾವನಿಗೂ ಕೂಡ ಫೋನ್ ಮಾಡಿ ಈ ಆಫೀಸ್ ಹತ್ರ ಬರೋದಕ್ಕೆ ಹೇಳ್ತಾರೆ. ಹಾಗೆ ಅವರೆಲ್ಲರೂ ಕೂಡ ಸಕ್ರೆಬೈಲನ್ನ ಏನಕ್ಕೆ ಕೂಡಿಟ್ಟಿದ್ದಾರೆ ಅಂತ ಅಲ್ಲಿಗೆ ಬಂದು ನೋಡ್ತಾರೆ. ಹಾಗೆಯೇ ಸಕ್ರೆಬೈಲ್ಗೆ ಅಂದರೆ ಶಾಂತಿಗೆ ಮೀನಾ ಈ ವಿಷಯನ ಮನೆಯವ್ರಿಗೆಲ್ಲ ಹೇಳಿರೋದು ತುಂಬಾ ಕೋಪ ತರಿಸಿದ್ರು ಬೇರೆ ದಾರಿ ಇಲ್ಲದೇ ಸುಮ್ಮನಾಗ್ತಾಳೆ. ಇವರೆಲ್ಲರೂ ಕೂಡ ಒಳಗೆ ಬಂದು ಬಡ್ಡಿಗೆ ದುಡ್ಡು ಕೊಟ್ಟವ್ರ ಹತ್ರ ವಿಚಾರಿಸ್ತಾರೆ. ಹಾಗೆಯೇ ಶಾಂತಿನ ಕೂಡಿಟ್ಟಿದ್ದನ್ನು ನೋಡಿದಂಥ ಮನೋಜ, ನಮ್ಮಮ್ಮನೇ ಕೂಡಿಟ್ಟಿದ್ದೀರಲ್ವ, ಇದೆಲ್ಲ ಇಲ್ಲೀಗಲ್ಲು, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕೂಗಾಡೋವಾಗ ದುಡ್ಡು ಕೊಟ್ಟವರು, ಹೌದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ, ಕೊಡಿ ನೋಡೋಣ, ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಬಂದಿದ್ದೀನಿ ಅಂತ ಹೇಳಿ ಎದುರಿಸೋದ್ರಿಂದ ಅವರೆಲ್ಲರೂ ಕೂಡ ಸುಮ್ಮನಾಗ್ತಾರೆ. ಸೂರ್ಯನ ಅಪ್ಪನಿಗಂತೂ ಶಾಂತಿ ಮೇಲೆ ತುಂಬಾ ಕೋಪ ಬರುತ್ತೆ. ಈ ರೀತಿ ಮನೇನ ಅಡ ಇಟ್ಟಿರೋದು ನೋಡಿ. ಆಗ್ಲೇ ಬಡ್ಡಿಗೆ ದುಡ್ಡು ಕೊಟ್ಟಂಥ ವ್ಯಕ್ತಿ, ನಾವು ನಿಮ್ಮ ಅಮ್ಮನ ಬಿಡಬೇಕು ಅಂತಂದರೆ ನೀವು ಶ್ಯೂರಿಟಿ ಹಾಕಬೇಕು ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಸೂರ್ಯನಿಗಂತೂ ತುಂಬಾ ಶಾಕ್ ಆಗೋಗುತ್ತೆ. ಯಾಕಂದರೆ ಈಗಾಗಲೇ ಮನೋಜ ನೋಡಿದ್ರೆ ಮನೆಯಿಂದ 28 ಲಕ್ಷ ತಗೊಂಡೋಗಿದ್ದೀನಿ, ಅದ್ರ ಜೊತೆಗೆ ಈ ಬಡ್ಡಿನೂ ತೀರಿಸ್ಬೇಕು ಅಂತಂದರೆ ಏನಿಲ್ಲ ಅಂತಂದ್ರೂ 1/2 ಕೋಟಿ ತೀರಿಸ್ಬೇಕಾಗತ್ತೆ. ನನ್ನ ಸಾಲನೇ ನನಗೆ ತುಂಬಾ ಇರೋವಾಗ ಈ ಸಾಲನೂ ತೀರಿಸೋ ಅಂಥ ಹೊಣೆ ಎಲ್ಲಿ ತನ್ನ ತಲೆ ಮೇಲೆ ಬಿದ್ದುಬಿಡುತ್ತೋ ಅನ್ನೋದು ಸೂರ್ಯನ ಯೋಚನೆ ಆಗಿರುತ್ತೆ. ಆಗಲೇ ಅಲ್ಲಿಗೆ ಶಾಂತಿನ ಕರೆಸ್ತಾರೆ. ಶಾಂತಿ ಹತ್ರ ವಿಚಾರಿಸೋವಾಗ ಶಾಂತಿ ಹೇಳ್ತಾರೆ, ಬಡ್ಡಿ ಕಟ್ಟಲಿಕ್ಕೆ ಅಂತ ತರ್ತಾ ಇದ್ದಂಥ 1 ಲಕ್ಷನ ಯಾರೋ ಇಬ್ಬರು ಬೈಕ್ನಲ್ಲಿ ಬಂದು ಕತ್ಕೊಂಡು ಹೋದರು ಅಂತ. ಇದರಿಂದ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಮನೋಜನ ಮೇಲೆ ಡೌಟ್ ಬರುತ್ತೆ. ಮನೋಜ ನಾನು ಈ ದುಡ್ಡು ಕದ್ದಿಲ್ಲ, ನಾನು ಆ ಟೈಮಲ್ಲಿ ಆಫೀಸಿಗೆ ಹೋಗಿದ್ದೆ ಅನ್ನೋದನ್ನು ಕ್ಲಾರಿಫೈ ಮಾಡ್ತಾರೆ. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್.